ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಲೇಖಕರುಗಳ ಅಥವಾ ಕವಿಗಳ ಹೆಸರುಗಳನ್ನು ಮತ್ತು ಯಾವ ಒಂದು ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಅಂತಕ್ಕಂಥದ್ದು 1950 ಅಪ್ ಟು 2023 ತನಕ ಬಂದಿರತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ವಿಜೇತರು ಮತ್ತು ಕೃತಿಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ಗೆ ನೋಡಿ, ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅಂತ ಹೇಳ್ತೀವಿ. ಇವರಿಗೆ 1955 ಪ್ರಪ್ರಥಮ ಬಾರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಅದರಲ್ಲೂ 1955 ಫಸ್ಟ್ ಬರ್ತಕ್ಕಂಥದ್ದು ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿ. ನೆಕ್ಸ್ಟು 1956 RS ಮುಗುಳಿ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ದ ರಾ ಬೇಂದ್ರೆ ಅವರಿಗೆ 1958 ಹರಡು ಮಲ್ಲಿಗೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತಕ್ಕಂಥದ್ದು. ನೆಕ್ಸ್ಟು 1959 ವರ್ಷದಲ್ಲಿ ಬಂದು ಡಾಕ್ಟರ್ ಕೆ ಶಿವರಾಮ್ ಕಾರಂತರವರಿಗೆ ಯಕ್ಷಗಾನ ಬಯಲಾಟ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ನೆಕ್ಸ್ಟು 1960 ವಿಕ್ರು ಗೋಕಾಕ್ರವರಿಗೆ ಬಂದು ದ್ಯಾವ ಪೃಥ್ವಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1961 AR ಕೃಷ್ಣಶಾಸ್ತ್ರಿ ಅವರಿಗೆ ಬಂಕಿಮ ಚಂದ್ರ ಅಂತಕ್ಕಂಥ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಬಿ ಪುಟ್ಟಸ್ವಾಮಯ್ಯ ಇವರು ಬಂದ 1964 ಕ್ರಾಂತಿ ಕಲ್ಯಾಣ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. 1965 ವರ್ಷದಲ್ಲಿ ಬಂದು SP ರಂಗಣ್ಣ ಇವರ ಒಂದು ಕೃತಿ ಅಂತ ಹೇಳಿದಾಗ ರಂಗ ಭಿನ್ನಪ್ಪ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1966 ಪೂತಿ ನರಸಿಂಹಾಚಾರ್ ಇವರ ಒಂದು ಕೃತಿ ಅಂತ ಹೇಳಿದಾಗ ಹಂಸ ದಮಯಂತಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ನೆಕ್ಸ್ಟು 1967 DV ಗುಂಡಪ್ಪ DVG ಅವರಿಗೆ ಬಂದು ಜೀವನ ಧರ್ಮಾಯಂಗ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ನೆಕ್ಸ್ಟ್ ಬಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಂದು 1968 ಸಣ್ಣ ಕಥೆಗಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1969 H ತಿಪ್ಪೇರುದ್ರ ಸ್ವಾಮಿ ಇವರ ಒಂದು ಕೃತಿ ಅಂತ ಹೇಳಿದರೆ ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆ ಅಂತಕ್ಕಂಥದ್ದು. ನೆಕ್ಸ್ಟ್ 1970 ಬಂದು ಶಂ ಬಾ ಜ್ಯೋತಿ ಅಂತಕ್ಕಂಥವ್ರಿಗೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. 1971 ಆದ್ಯ ರಂಗಾಚಾರ್ಯ ಇವರ ಕೃತಿ ಅಂತ ಹೇಳಿದಾಗ ಕಾಳಿದಾಸ ಅಂತಕ್ಕಂಥ ಕೃತಿಗೆ ಸಿಗೋದು. 1972 SS ಭೂ ಸನೂರು ಮಠ ಇವರ ಒಂದು ಕೃತಿ ಅಂತ ಹೇಳಿದಾಗ ಶೂನ್ಯ ಸಂಪಾದನೆಯ ಪರಾಮರ್ಶೆ ಅಂತಕ್ಕಂಥ ಕೃತಿಗೆ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ನೆಕ್ಸ್ಟ್ 1973 A ಸೀತಾರಾಮಯ್ಯ ಇವರಿಗೆ ಹದಲು ಬದಲು ಅಂತಕ್ಕಂಥ ಕೃತಿಗೆ ಪ್ರಶಸ್ತಿ ಸಿಗುತ್ತೆ. 1974 M ಗೋಪಾಲಕೃಷ್ಣ ಅಡಿಗ ಇವರ ಕೃತಿ ಅಂತ ಹೇಳಿದಾಗ ವರ್ಧಮಾನ. 1975 SL ಭೈರಪ್ಪನವರಿಗೆ ದಾಟು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1976 M ಶಿವರಾಮ್ ಇವರ ಕೃತಿ ಮನಮಂಥನ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ನೆಕ್ಸ್ಟು 1977 KS ನರಸಿಂಹಸ್ವಾಮಿ ಅವ್ರದ್ದು ತೆರೆದ ಬಾಗಿಲು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1978 BGL ಸ್ವಾಮಿ ಇವರು ಬಂದು ಹಸಿರು ಹೊನ್ನು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1979 AN ಮೂರ್ತಿರಾವು ಇವರ ಚಿತ್ರ ಅಂತ ಹೇಳಿದಾಗ ಅಥವಾ ಇವರ ಕೃತಿ ಅಂತ ಹೇಳಿದಾಗ ಚಿತ್ರಗಳು ಪತ್ರಗಳು ಅಂತಕ್ಕಂಥ ಕೃತಿ. ನೆಕ್ಸ್ಟ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಒಂದು ಕೃತಿ ಅಂತ ಹೇಳಿದಾಗ ಅಮೆರಿಕದಲ್ಲಿ ಗೋರೂರು ಇದು ಬಂದು ಇವರ ಒಂದು ಪ್ರವಾಸ ಕಥನ ಸಹ ಆಗಿರುತ್ತೆ. ಇದು 1980 ಬರ್ತಕ್ಕಂಥ ಪ್ರಶಸ್ತಿ. ನೆಕ್ಸ್ಟ್ 1981 ಚೆನ್ನವೀರ ಕಣವಿ ಜೇವಧ್ವನಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1982 ಚದುರಂಗ ಇವರ ಒಂದು ಕೃತಿ ಅಂತ ಹೇಳಿದಾಗ ವೈಶಾಖ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಯಶವಂತ್ ಚಿತ್ತಾಲ ಇವರು ಬಂದು 1983 ಕಥೆಯಾದಳು ಹುಡುಗಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. GS ಶಿವರುದ್ರಪ್ಪನವರಿಗೆ 1984 ಕಾವ್ಯಾರ್ಥ ಚಿಂತನ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ತಾರಾಸು ಸುಬ್ಬರಾವ್ ಇವರು ಬಂದು 1985 ದುರ್ಗಸ್ತಮಾನ ಅಂತಕ್ಕಂಥ ಕೃತಿಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ 1986 ಬಂದು ವ್ಯಾಸರಾಯ ಬಲ್ಲಾಳ ಇವರ ಕೃತಿ ಹೇಳಿದಾಗ ಬಂಡಾಯ ಅಂತಕ್ಕಂಥದ್ದು ಇವರ ಕೃತಿಯಾಗಿರುತ್ತೆ. ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡುತ್ತೆ. ನೆಕ್ಸ್ಟ್ 1987 KP ಪೂರ್ಣಚಂದ್ರ ತೇಜಸ್ವಿ ಚಿದಂಬರ ರಹಸ್ಯ. ಇದು ಸಹ ಒಂದು ಕ್ವಶನ್ ಕೇಳಿದ್ರು. ಏನಂತ ಹೇಳಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ತಗೊಂಡಂತಹ ತಂದೆ ಮಗ ಯಾರು ಅಂತ ಕೇಳಿದ್ರು. KV ಪುಟ್ಟಪ್ಪ ಮತ್ತು KP ಪೂರ್ಣಚಂದ್ರ ತೇಜಸ್ವಿ ಇಬ್ಬರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಈ ಕ್ವಶನ್ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಿ. ಇಬ್ಬರು ಅಪ್ಪ ಮಗ ಇಬ್ಬರಿಗೂ ಸಿಕ್ಕಿರ್ತಕ್ಕಂಥದ್ದು. ಇವರ ಕೃತಿ ಅಂತ ಹೇಳಿದಾಗ ಚಿದಂಬರ ರಹಸ್ಯ. ನೆಕ್ಸ್ಟ್ 1988 ಶಂಕರ್ ಮೋಕಾಶಿ ಪುಣೇಕರ ಇವರಿಗೆ ಅವಧೇಶ್ವರಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1989 ಹಾಮಾನಾಯಕ ಇವರ ಕೃತಿ ಸಂಪ್ರತಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡ್ತಕ್ಕಂಥ ಕೃತಿ. ನೆಕ್ಸ್ಟ್ 1990 ಇದಂತೂ ತುಂಬ ಇಂಪಾರ್ಟೆಂಟು ಕುಸುಮ ಬಾಲ ಇದು ಬಂದು ದೇವೇಂದ್ರ ಮಹಾದೇವ ಅವರದ್ದು. ಇದಕ್ಕೂ ಸಹ 1990 ಸಿಗ್ತಕ್ಕಂಥ ಒಂದು ಪ್ರಶಸ್ತಿ.
ಆ್ಯಂಡ್ ನೆಕ್ಸ್ಟ್ 1991ರಲ್ಲಿ ಚಂದ್ರಶೇಖರ್ ಕಂಬಾರ ಅವರ ಕೃತಿ ಸಿರಿ ಸಂಪಿಗೆಗೆ ದೊರಕುತ್ತೆ. ಆ್ಯಂಡ್ 1992ರಲ್ಲಿ ಸೂರಂ ಎಕ್ಕುಂಡಿ ಅವರು ಬಕುಲದ ಹೂಗಳು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 1993ರಲ್ಲಿ ಪಿ ಲಂಕೇಶ್ ಕಲ್ಲು ಕರಗುವ ಸಮಯ ಅಂತಕ್ಕಂಥ ಕೃತಿಗೆ ತಂದುಕೊಡುತ್ತೆ. 1994ರಲ್ಲಿ ಗಿರೀಶ್ ಕಾರ್ನಾಡ್ ತಲೆದಂಡ, ಇದು ವೆರಿ ಇಂಪಾರ್ಟೆಂಟು, ತಲೆದಂಡ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡುತ್ತೆ. ಸೊ ಇಲ್ಲಿ ಕೇಳಬಹುದು 4 ಆಪ್ಷನ್ಸ್ಗಳ ಕೊಡ್ತಾರೆ, ಯಾವ ಒಂದನ್ನ ಆಚೆ ತೆಗಿರಿ ಅಂತ ಹೇಳ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂಥ ಕೃತಿಗಳು ಮತ್ತು ಇನ್ನೊಂದು ಬೇರೆ ಕೃತಿನ ಸೇರಿಸ್ಕೊಟ್ಟಿರ್ತಾರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು 1995ರಲ್ಲಿ ಕೀರ್ತಿನಾಥ ಕುರ್ತಕೋಟಿ ಇವರು ಬಂದು ಉರಿಯ ನಾಲಿಗೆ ಅಂತಕ್ಕಂಥ ಕೃತಿಗೆ ಬರುತ್ತೆ. 1996ರಲ್ಲಿ GS ಅಮೂರ ಇವರದ್ದು ಬಂದು ಭುವನದ ಭಾಗ ಅಂತಕ್ಕಂಥ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ 1997 ಚಿದಾನಂದ ಮೂರ್ತಿ ಹೊಸತು ಅಂತ ಒಂದು ಕೃತಿಗೆ ತಂದುಕೊಡುತ್ತೆ. 1998ರಲ್ಲಿ BC ರಾಮಚಂದ್ರ ಮೂರ್ತಿ ಸಪ್ತಪದಿ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ಆ್ಯಂಡ್ ನೆಕ್ಸ್ಟ್ 1999 ಅಂತ ಹೇಳಿದ್ರೆ DR ನಾಗರಾಜು ಸಾಹಿತ್ಯ ಕಥನ ಅಂತಕ್ಕಂಥ ಒಂದು ಕೃತಿ. 2000ರಲ್ಲಿ ಬಂದು ಶಾಂತಿನಾಥ್ ದೇಸಾಯಿ ಇವರ ಒಂದು ಕೃತಿ ಓಂ ನಮೋ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. 2001ರಲ್ಲಿ LS ಶೇಷಗಿರಿರಾವ್ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿ ತಂದುಕೊಡ್ತು. ಆ್ಯಂಡ್ ನೆಕ್ಸ್ಟ್ 2002ರಲ್ಲಿ ಬಂದು ಸುಜಾನಾ ಇವರಿಗೆ ಯುಗ ಸಂಧ್ಯಾ ಅಂತಕ್ಕಂಥ ಒಂದು ಕೃತಿ ಈ ಒಂದು ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2003ರಲ್ಲಿ ಅಂತ ಹೇಳಿದಾಗ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅಂತಕ್ಕಂಥ ಒಂದು ಕೃತಿ, ಇದರ ಒಂದು ಲೇಖಕರು KV ಸುಬ್ಬಣ್ಣರವರು. ಆ್ಯಂಡ್ ನೆಕ್ಸ್ಟ್ 2004ರಲ್ಲಿ ಬದುಕು ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ, ಅದು ಬಂದು ಗೀತಾ ನಾಗಭೂಷಣ್ ಅವರ ಒಂದು ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 2005ರಲ್ಲಿ ಬಂದು ರಾಘವೇಂದ್ರ ಪಾಟೀಲ್ ಅವರ ಒಂದು ಕೃತಿ ತೇರು. 2006ರಲ್ಲಿ ಏನಾಗುತ್ತೆ ಡಾಕ್ಟರ್ MM ಕಲಬುರ್ಗಿ ಇವರ ಒಂದು ಕೃತಿ ಮಾರ್ಗ 4 ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2007ರಲ್ಲಿ ಬಂದು ವೀರಭದ್ರಪ್ಪ ಸೊ ಇವರಿಗೆ ಅರಮನೆ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ಆ್ಯಂಡ್ ನೆಕ್ಸ್ಟು ಶ್ರೀನಿವಾಸ ವೈದ್ಯ ಅವ್ರಿಗೆ ಬಂದು 2008ರಲ್ಲಿ ಹಳ್ಳ ಬಂತು ಹಳ್ಳ ಈ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೈದೇಹಿ ಜಾನಕಿ ಅಂತ ಹೇಳ್ತೀವಿ, 2009ರಲ್ಲಿ ಕ್ರೌಚಂಕ್ಷಿಗಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಆ್ಯಂಡ್ 2010ರಲ್ಲಿ ರಹಮತ್ ತರೀಕೆರೆ ಇವರಿಗೆ ಕತ್ತಿ ಅಂಚಿನ ದಾರಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2011ರಲ್ಲಿ ಗೋಪಾಲಕೃಷ್ಣ ಪೈರವ್ರದ್ದು ಸ್ವಪ್ನ ಸಾರಸ್ವತ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ 2012ರಲ್ಲಿ H.S. ಶಿವಪ್ರಕಾಶ್ ಇವರಿಗೆ ಮುಬ್ಬಿನ ಹಾಗೆ ಕಣಿವೆ ಯಾಸಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ 2013ರಲ್ಲಿ ಬಂದು CN ರಾಮಚಂದ್ರನ್ ಇವರಿಗೆ ಆಖ್ಯಾನ ವ್ಯಾಖ್ಯಾನ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಆ್ಯಂಡ್ G.H. ನಾಯಕ್ 2014ರಲ್ಲಿ ಉತ್ತರಾರ್ಧ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಆ್ಯಂಡ್ 2015ರಲ್ಲಿ ಬಂದು KV ತಿರುಮಲೇಶ್ ಅಕ್ಷಯ ಕಾವ್ಯ ಅಂತಕ್ಕಂಥ ಕೃತಿ. ಆ್ಯಂಡ್ 2016ರಲ್ಲಿ ಬಂದು ಬೋಳ್ವರ್ ಮಹಮ್ಮದ್ ಕುಯ್ ಅಂತಕ್ಕಂಥದ್ದು ಸ್ವಾತಂತ್ರ್ಯದ ಓಟ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ 2017ರಲ್ಲಿ ಕಥನ ಭಾರತಿ ಅಂತ ಒಂದು ಕೃತಿ, ಇದು ಬಂದು TP ಅಶೋಕ್ರವರ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು KG ನಾಗರಾಜಪ್ಪ ಅನುಷ್ಠೇನಿ ಇವರು 2018ರಲ್ಲಿ ಯಜಮಾನಿಕೆ ಅಂತಕ್ಕಂಥ ಒಂದು ಕೃತಿಗೆ ಪಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ 2019ರಲ್ಲಿ ವಿಜಯ ಅಂತಕ್ಕಂಥವ್ರು ಕುದಿ ಹೆಸರು ಅಂತಕ್ಕಂಥ ಒಂದು ಕೃತಿಗೆ ಪಡ್ಕೊಳ್ತಾರೆ. ಆ್ಯಂಡ್ M ವೀರಪ್ಪ ಮೊಯ್ಲಿ ಇವರು ಬಂದು 2020ರಲ್ಲಿ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅಂತಕ್ಕಂಥದ್ದು, ಇದು ಸಹ ತುಂಬ ಸರಿ ಕೇಳಿದ್ದಾರೆ, ಯಾಕಂದರೆ ಆಗಿನ ಕರೆಂಟ್ ಅಫೇರ್ಸ್ಗೆ ತಕ್ಕಂಥ ಕೇಳಿದ್ದಾರೆ. DS ನಾಗಭೂಷಣ್ ಇವರಿಗೆ ಗಾಂಧಿ ಕಥನ ಅಂತಕ್ಕಂಥದ್ದು 2021ರಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ 2022-23 ರೀಸೆಂಟಾಗಿ ಆಗಿರ್ತಕ್ಕಂಥದ್ದು, ಇದನ್ನು ಸಹ ಕೇಳಬಹುದು ಯಾವುದ್ಯಾವುದು ಎಕ್ಸಾಮ್ಸ್ಗಳಲ್ಲಿ, ಇದನ್ನು ತುಂಬ ನೀಟಾಗಿ ನೋಡ್ಕೊಳ್ಳಿ. ಮೂಡ್ನಕೂಡು ಚಿನ್ನಸ್ವಾಮಿ 2022ರಲ್ಲಿ ಸಿಗುತ್ತೆ ಇವ್ರಿಗೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತ ಒಂದು ಕೃತಿಗೆ 2022ರಲ್ಲಿ ಮೂಡ್ನಕೂಡು ಚಿನ್ನಸ್ವಾಮಿ ಅವ್ರಿಗೆ ಸಿಗ್ತಕ್ಕಂಥದ್ದು. ಈಗ 2023ರಲ್ಲಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತಕ್ಕಂಥ ಒಂದು ಕೃತಿಗೆ ಲಕ್ಷ್ಮೀಶ ತೋಳ್ಪಾಡಿ, ಸೊ ಇದು ವೆರಿ ಇಂಪಾರ್ಟೆಂಟು, ಈ ಸರಿ ರೀಸೆಂಟಾಗಿ ಇನ್ನು ಇದು ಕೊಟ್ಟಿರ್ತಕ್ಕಂಥದ್ದು 2023 ಲಕ್ಷ್ಮೀಶ ತೋಳ್ಪಾಡಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತಕ್ಕಂಥ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕ್ತಾ ಇದೆ. ಸೊ ತುಂಬ ಇಂಪಾರ್ಟೆಂಟ್, ಈ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಮೋಸ್ಟ್ ಇದು ಏನಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಇಲ್ಲಿ ಕೃತಿಗಳನ್ನ ಕೇಳ್ಬೋದು, ಅಥವಾ ಕೃತಿಗಳನ್ನ ಕೊಟ್ಟು ಗುಂಪಿಗೆ ಸೇರಿದ ಪದಾನ ಕೇಳ್ಬೋದು, ಅಥವಾ ಯಾರ ಒಂದು ಕೃತಿ ಅಂತಲೂ ಕೇಳಬಹುದು. ಸೊ ಈ ಥರ ಕೇಳ್ತಾರೆ. ಕೃತಿಗಳು ಮತ್ತು ಲೇಖಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೋಗೋಣ.
ಸೊ ಮೊದಲಿಗೆ ನೋಡ್ತಾ ಹೋದರೆ ಪಂಪ ಪ್ರಶಸ್ತಿ ಕನ್ನಡ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ. ಸೊ ಕನ್ನಡ ಸಾಹಿತ್ಯದಲ್ಲಿ ಯಾರು ಕೊಡುಗೆಗಳನ್ನು ಕೊಟ್ಟಿರ್ತಾರೋ ಅವರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳ್ಬಹುದು. ಸೊ ಈ ಒಂದು ಕರ್ನಾಟಕ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕವಿಗಳಾಗಿರ್ಬೋದು, ಲೇಖಕರಾಗಿರ್ಬೋದು. ಸೊ ಕನ್ನಡ ಸಾಹಿತ್ಯಕ್ಕೆ ಯಾರು ಕೊಡುಗೆಯನ್ನು ಕೊಡ್ತಾರೋ ಅವರಿಗೋಸ್ಕರ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಈ ಒಂದು ಪಂಪ ಪ್ರಶಸ್ತಿ ಆಗಿರುತ್ತೆ. ಆದರೆ ಈ ಒಂದು ಪಂಪ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತ ನೋಡ್ತಾ ಹೋದರೆ ಇದು ಒಂದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಅಥವಾ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಅಥವಾ ಯಾವುದರ ಅಡಿಯಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಈ ಕರ್ನಾಟಕ ಸರ್ಕಾರ ಬಂದು ಪಂಪ ಪ್ರಶಸ್ತಿಯನ್ನು ಕನ್ನಡಿಗರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಇದರ ಒಂದು ಬಹುಮಾನಗಳು ಎಷ್ಟು ಅಂದರೆ 1,1987ರಿಂದ 2007 ತನಕ 1 ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ಕೊಡ್ತಾ ಇದ್ರು ಪಂಪ ಪ್ರಶಸ್ತಿ ಅಡಿಯಲ್ಲಿ. ಆ್ಯಂಡ್ 3 ಲಕ್ಷ ಯಾವಾಗ ಆಯಿತು ಅಂತ ಹೇಳಿದ್ರೆ 2008ರಲ್ಲಿ ಏನು ಮಾಡ್ತಾರೆ 1 ಲಕ್ಷ ಇದ್ದಂತಾದ 3 ಲಕ್ಷಕ್ಕೆ ಏರಿಸ್ತಾರೆ. ಆ್ಯಂಡ್ ಅದಾದ ನಂತರ ಇವಾಗ ಅಟ್ ಪ್ರೆಸೆಂಟ್ ಅಂತಂದರೆ ಅದನ್ನ 5 ಲಕ್ಷಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಸೊ 2008ರಿಂದ 3 ಲಕ್ಷ ತಗೊಳ್ತಾರೆ. ಆ್ಯಂಡ್ ಅದಾದ್ಮೇಲೆ ನಂತರ ಇವಾಗ 2024 ಏನಿದೆಯೋ 2024 ಸೊ 23-24 ಸೊ ಇದರ ಅಡಿಯಲ್ಲಿ 5 ಲಕ್ಷಕ್ಕೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು. ಪ್ರಶಸ್ತಿ ಒಟ್ಟು ಪಂಪ ಪ್ರಶಸ್ತಿ ಕನ್ನಡಿಗೆ ಎಷ್ಟು ಬಂದಿದೆ ಅಂತ ನಾವು ನೋಡ್ತಾ ಹೋದರೆ 36 ಪ್ರಶಸ್ತಿಗಳು ಇಲ್ಲಿ ತನಕ 2024 ತನಕ ಅಂತ ಹೇಳಿದಾಗ 36 ಪ್ರಶಸ್ತಿ 2024 ಅಲ್ಲ, ಅದು 2023ರಲ್ಲಿ ಕೊಡ್ತಕ್ಕಂಥದ್ದು. ಒಟ್ಟು 36 ಪ್ರಶಸ್ತಿಗಳು ಕನ್ನಡ ಪಂಪ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮೊದಲ ವಿಜೇತ ಯಾರು ಅಂತ ಹೇಳಿದ್ರೆ ಕುವೆಂಪು 1987ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕುವೆಂಪುರವರಿಗೆ ಪಂಪ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಪಂಪ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಇದೆಲ್ಲ ಸಹ ಕುವೆಂಪುರವರಿಗೆ ಮೊಟ್ಟ ಮೊದಲ ಬಾರಿಗೆ ದೊರೆತಕ್ಕಂಥದ್ದು. ಸೊ ಮೇಯ್ನಾಗಿ ಕೇಳ್ತಾ ಹೋಗ್ತಾರೆ ಕುವೆಂಪುರವರಿಗೆ ಪಂಪ ಪ್ರಶಸ್ತಿ ಸಿಗುತ್ತೆ, ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ಮತ್ತು ಕರ್ನಾಟಕ ರತ್ನ ಸಹ ಮೊಟ್ಟ ಮೊದಲ ಬಾರಿಗೆ ಪಡ್ಕೊಳ್ತಾ ಹೋಗ್ತಾರೆ. ಸೊ ಕುವೆಂಪುರವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ ಯಾವಾಗ ಅಂತ ಹೇಳಿದರೆ 1987 ಮೊಟ್ಟ ಮೊದಲ ಬಾರಿಗೆ ಅವರು ಪಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಈಗ 2023ರಲ್ಲಿ ನಾಡ ಡಿಸೋಜರವರಿಗೆ ಈ ಒಂದು ಪಂಪ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಲಾಸ್ಟ್ 2023 ರೀಸೆಂಟಾಗಿ ಸಿಕ್ಕಿರ್ತಕ್ಕಂಥ ಲಾಸ್ಟು ಅವರಿಗೆ 36ನೇ ವ್ಯಕ್ತಿಯಾಗಿ. ಇನ್ನು ನೆಕ್ಸ್ಟ್ ಫಸ್ಟ್ ಅಂತ ಹೇಳಿದಾಗ ಕುವೆಂಪು ಶ್ರೀರಾಮಾಯಣ ದರ್ಶನಂ ಗುರುತಿಗೆ 1987ರಲ್ಲಿ ಸಿಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಸಿಗ್ತಕ್ಕಂಥದ್ದು ಪಂಪ ಪ್ರಶಸ್ತಿ. ಆ್ಯಂಡ್ ನೆಕ್ಸ್ಟ್ ಬಂದು ಎರಡನೇವ್ರು ಬಂದು ತೀನಂ ಶ್ರೀಕಂಠಯ್ಯ, ತೀನಂ ಶ್ರೀ ಅಂತ ಹೇಳ್ತೀವಿ, ತೀನಂ ಶ್ರೀಕಂಠಯ್ಯ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಗೆ 1988ರಲ್ಲಿ ಸಿಗ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಕೇಳ್ತಾ ಹೋಗ್ತಾರೆ ಪಂಪ ಪ್ರಶಸ್ತಿಗೆ ಯಾವ ಒಂದು ಕೃತಿಗೆ ಯಾರಿಗೆ ಸಿಕ್ಕಿದೆ ಅಂತಕ್ಕಂಥ ಪ್ರಶಸ್ತಿನ ಕೇಳ್ತಾ ಹೋಗಿ ಮತ್ತು ಎಷ್ಟರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಂತ ಕೇಳ್ಬೋದು. ಮತ್ತು ಆರ್ಡರ್ ವೈಸ್ ಆಗಿ ಒಂದು 4 ವ್ಯಕ್ತಿಗಳನ್ನ ಕೊಟ್ಟುಬಿಟ್ಟು ಸೊ ಆರ್ಡರ್ ವೈಸ್ ಆಗಿ ಅನುಕ್ರಮವಾಗಿ ಜೋಡಿಸಿ ಅಂತ ಸಹ ಹೊಂದಿಸಿ ಬರೆಯಿರಿ ಅಂತ ಸಹ ಕೊಡ್ತಾ ಹೋಗ್ಬೋದು. ಸೊ ಇಲ್ಲಿ ಎರಡನೇದು ಬಂದು ತೀನಂ ಶ್ರೀಕಂಠಯ್ಯ 1988ರಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಸಿಗುತ್ತೆ. ನೆಕ್ಸ್ಟ್ ಬಂದು ಮೂರನೇದಾಗಿ ಶಿವರಾಮ್ ಕಾರಂತ್ ಅವರಿಗೆ 1989ರಲ್ಲಿ ಮೈಮನಗಳ ಸುಳಿಯಲ್ಲಿ ಈ ಒಂದು ಕೃತಿಗೆ ಸಿಗ್ತಕ್ಕಂಥದ್ದು. ಆ್ಯಂಡ್ ಸಂಶಿ ಭೂಸನೂರ ಮಠ ಇವರಿಗೆ ಶೂನ್ಯ ಸಂಪಾದನೆ ಅಂತಕ್ಕಂಥ ಒಂದು ಕೃತಿಗೆ 1990ರಲ್ಲಿ ಸಿಗ್ತಕ್ಕಂಥದ್ದು. ಸೊ ಇದನ್ನು ನೋಡ್ತಾ ಹೋಗಿ ಫಸ್ಟ್ ಕುವೆಂಪು, ಅದಾದ ತೀನಂ ಶ್ರೀಕಂಠಯ್ಯ, ಅದಾದ ನಂತರ ಶಿವರಾಮ್ ಕಾರಂತು, ಅದಾದ ನಂತರ ಸಂಶಿ ಭೂಸನೂರು ಮಠ. ಸೊ ಇವರ ಕೃತಿಗಳು ಮತ್ತು ಕಾಲಾನುಕ್ರಮದಲ್ಲಿ ನೋಡ್ಕೊಳ್ತಕ್ಕಂಥ ತುಂಬ ಇಂಪಾರ್ಟೆಂಟು. ಇದಾದ ನಂತರ ಬರ್ತಕ್ಕಂಥದ್ದು ಪೂತಿನರವರಿಗೆ ಹರಿಚರಿತೆ ಅಂತಕ್ಕಂಥ ಒಂದು ಕೃತಿಗೆ 1991ರಲ್ಲಿ ಸಿಗುತ್ತೆ. ಅಂಡ್ ಎನ್ ಮೂರ್ತಿರವರಿಗೆ ದೇವರು ಕೇಳ್ತಾರೆ, ಇದು ದೇವರು ಅಂತಕ್ಕಂಥ ಕೃತಿನ ರಚನೆ ಮಾಡಿದವರು ಯಾರು ಅಂತ ಈ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ದೇವರು ಅಂತಕ್ಕಂಥ ಒಂದು ಕೃತಿ ಎನ್ ಮೂರ್ತಿರವರ ಒಂದು ಕೃತಿಯಾಗಿರುತ್ತೆ. 1992ರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಗೋಪಾಲಕೃಷ್ಣ ಅಡಿಗರ್ ಅವ್ರದ್ದು ಸುವರ್ಣ ಪುತ್ಥಳಿ ಅಂತಕ್ಕಂಥ ಒಂದು ಕೃತಿಗೆ 1993ರಲ್ಲಿ ಸಿಗ್ತಕ್ಕಂಥದ್ದು. ಸೇಡಿಯಪ್ ಕೃಷ್ಣಭಟರ ಕೃತಿ ವಿಚಾರ ಪ್ರಪಂಚ 1994ರಲ್ಲಿ ಸಿಗ್ತಕ್ಕಂಥದ್ದು. ಅದಾದ ನಂತರ KS ನರಸಿಂಹಸ್ವಾಮಿ ದುಂಡು ಮಲ್ಲಿಗೆ 1995 ಹೌದಲ್ವಾ. ಸೊ ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ ಫೇಮಸ್ ಆಗಿ ಬರ್ತಕ್ಕಂಥ ಕೃತಿಗಳು. ಸೊ ದುಂಡು ಮಲ್ಲಿಗೆ ಕೃತಿಗೆ ಪಂಪ ಪ್ರಶಸ್ತಿ 1995ರಲ್ಲಿ KS ನರಸಿಂಹಸ್ವಾಮಿ ಅವರಿಗೆ ತಂದುಕೊಡುತ್ತೆ. ಅದಾದ ನಂತರ ಎಂ ಕಲಬುರ್ಗಿ ಇವರಿಗೆ ಸಮಗ್ರ ಸಾಹಿತ್ಯ ಅಂತಕ್ಕಂಥ 1996. ಆಲ್ಮೋಸ್ಟ್ ಇತ್ತೀಚೆಗೆ ಬರ್ತಕ್ಕಂಥವ್ರಿಗೆಲ್ಲ ಸಮಗ್ರ ಸಾಹಿತ್ಯಕ್ಕೆ ತಗೊಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಸಮಗ್ರ ಸಾಹಿತ್ಯ ಅಂತ ಹೇಳಿದ್ರೆ ಎಲ್ಲ ಸಾಹಿತ್ಯ ಏನವ್ರು ಇರುತ್ತೋ ಅವ್ರು ಏನು ಬರೆದಿರ್ತಾರೋ ಕೊಡುಗೆಯನ್ನು ಕೊಟ್ಟಿರ್ತಾರೋ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯವನ್ನು ಒಟ್ಟುಗೂಡಿಸಿ ಅವರ ಒಂದು ಪರ್ಫಾರ್ಮೆನ್ಸ್ ಒಂದು ಕೊಡುಗೆಗೋಸ್ಕರ ಕೊಡ್ತಕ್ಕಂಥದ್ದು ಸಮಗ್ರ ಸಾಹಿತ್ಯ 1996ರಲ್ಲಿ ಎಂ ಕಲಬುರ್ಗಿ ಅವ್ರಿಗೆ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ GST ರುದ್ರಪ್ಪನವರಿಗೆ 1997ರಲ್ಲಿ ಕೊಡ್ತಾರೆ. ಜವರೇಗೌಡರವ್ರಿಗೆ ಬಂದು 1998ರಲ್ಲಿ ಕೊಡ್ತಕ್ಕಂಥದ್ದು. ಅಂದರೆ ನೆಕ್ಸ್ಟ್ ಬಂದು ಚೆನ್ನವೀರ ಕರ್ಣವಿ ಇವರಿಗೆ ಕವಿತೆಗಳು ಅಂತಕ್ಕಂಥ ಒಂದು ಇದಕ್ಕೆ 1999ರಲ್ಲಿ ಸಿಗ್ತಕ್ಕಂಥದ್ದು. ಡಾಕ್ಟರ್ ಎಲ್ ಬಸವರಾಜು ಇವರಿಗೆ 2000ರಲ್ಲಿ ಸಿಗ್ತಕ್ಕಂಥದ್ದು.
ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಬಂದು ಕನ್ನಡ ಸಾಹಿತ್ಯ ಸೇವೆ 2001ರಲ್ಲಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಚಿದಾನಂದ ಮೂರ್ತಿ ಬಂದು ಕನ್ನಡ ಸಾಹಿತ್ಯ ಸೇವೆಗೆ 2002ರಲ್ಲಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಕನ್ನಡ ಸಾಹಿತ್ಯ ಸೇವೆ 2003ರಲ್ಲಿ ಸಿಗುತ್ತೆ. ಆ್ಯಂಡ್ ಚಂದ್ರಶೇಖರ್ ಕಂಬಾರ್ಗೆ 2010 ಜ್ಞಾನಪೀಠ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಅದು ಸಹ ಸಮಗ್ರ ಸಾಹಿತ್ಯನೇ ಆಗಿರ್ತಕ್ಕಂಥದ್ದು. ಇಲ್ಲೂ ಸಹ ಸಮಗ್ರ ಸಾಹಿತ್ಯಕ್ಕೆ ಚಂದ್ರಶೇಖರ್ ಕಂಬಾರ್ ಅವರಿಗೆ 2003ರಲ್ಲಿ ಈ ಒಂದು ಪಂಪ ಪ್ರಶಸ್ತಿ ದೊರಕತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ HL ನಾಗೇಗೌಡರು ಬಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 2004ರಲ್ಲಿ ಸಿಗ್ತಕ್ಕಂಥದ್ದು. SL ಭೈರಪ್ಪ ಬಂದು 2005ರಲ್ಲಿ, GS ಆಮೂರ್ ಅವರು 2006ರಲ್ಲಿ ಪಡ್ಕೊಳ್ತಾರೆ. ನೆಕ್ಸ್ಟ್ ಯಶವಂತ್ ಚಿತ್ತಾಲ ಬಂದು 2007ರಲ್ಲಿ, TV ವೆಂಕಟಾಚಲ ಶಾಸ್ತ್ರಿಗೆ 2008ರಲ್ಲಿ ಸಿಗುತ್ತೆ. ಚಂದ್ರಶೇಖರ್ ಪಾಟೀಲ್ಗೆ ಬಂದು 2009ರಲ್ಲಿ ಸಿಗ್ತಕ್ಕಂಥದ್ದು. GH ನಾಯಕ್ ಬಂದು 2010ರಲ್ಲಿ ಪಡ್ಕೊಳ್ತಾರೆ. ನೆಕ್ಸ್ಟ್ ಡಾಕ್ಟರ್ ಬರಗು ರಾಮಚಂದ್ರಪ್ಪ ಇವ್ರು ಬಂದು 2011ರಲ್ಲಿ, DN ಶಂಕರ ಭಟ್ ಬಂದು 2012ಕ್ಕೆ, ಆ್ಯಂಡ್ ಕಯ್ಯಾರ ಕಿನ್ನಾರೈ ಬಂದು 2013ರಲ್ಲಿ, ನಾಡೋಜ ಪ್ರೋಜಿ ವೆಂಕಟ ಸುಬ್ಬಯ್ಯ ಇವರು ಬಂದು 2014ರಲ್ಲಿ ಪಡ್ಕೊಳ್ತಾರೆ. ಅದಾದ ನಂತರ ಡಾಕ್ಟರ್ BS ಸನ್ನದಿ ಬಂದು ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 2015ರಲ್ಲಿ ಪಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಡಾಕ್ಟರ್ ಹಂಪ ನಾಗರಾಜಯ್ಯ ಅಂತ ಹೇಳ್ತೀವಿ, ಇವರು ಒಂದು 2016ರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ನೆಕ್ಸ್ಟ್ ಬಂದು ನಿಸಾರ್ ಅಹಮದ್, ವೆರಿ ಇಂಪಾರ್ಟೆಂಟ್, ನಿಸಾರ್ ಅಹಮದ್ ಬಂದು 2017ರಲ್ಲಿ, ಆ್ಯಂಡ್ ಪ್ರೋಷಾ ಶೆಟ್ಟರ್ ಬಂದು 2018ರಲ್ಲಿ, ಇವರೆಲ್ಲ ಸಮಗ್ರ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಡಾಕ್ಟರ್ ಸಿದ್ಲಿಂಗಯ್ಯ ಇವರು ಬಂದು 2019ರಲ್ಲಿ ಪಡ್ಕೊಳ್ತಾರೆ. ಸೊ ಡಾಕ್ಟರ್ ಸಿದ್ಲಿಂಗಯ್ಯ ತುಂಬ ಇಂಪಾರ್ಟೆಂಟು ಸಹ, ಅದುವೇ ಏನು ಸಾಹಿತ್ಯ ಪ್ರಕಾರಗಳು ಬರುತ್ತೋ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ನಂತರ CP ಕೃಷ್ಣಕುಮಾರ್ ಇವರು 2020ರಲ್ಲಿ ಪಡ್ಕೊಳ್ತಾರೆ. ಆ್ಯಂಡ್ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಬಂದು 2021ರಲ್ಲಿ, ಡಾಕ್ಟರ್ SR ರಾಮಸ್ವಾಮಿ ಬಂದು 2022ರಲ್ಲಿ ಪಡ್ಕೊಳ್ತಾರೆ. ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ಡಿಸೋಜರ್ ಅವರು 2023-24ನೇ ಸಾಲಿನ ಇತ್ತೀಚಿನ ಒಂದು ಇದರಲ್ಲಿ ಪಡ್ಕೊಳ್ತಕ್ಕಂಥದ್ದು. ಇದನ್ನು ಸಹ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಈಗಿನ ಒಂದು ಕರೆಂಟ್ ಅಫೇರ್ಸ್ ಅಥವಾ ಈಗಿನ ಒಂದು ವಿಷಯಕ್ಕೆ ತಕ್ಕಂತೆ ಇರ್ತಕ್ಕಂಥ ಪ್ರಚಲಿತ ಘಟನೆಗೆ ತಕ್ಕಂತೆ ವಿಷಯ ಇದೆ. ಡಾಕ್ಟರ್ ನಾಡೋ ಡಿಸೋಜ ಅವರಿಗೆ 2023-24 ಸಾಲಿನ ಈ ಒಂದು ಪಂಪ ಪ್ರಶಸ್ತಿ ಸಿಗ್ತಕ್ಕಂಥ. ಸೊ ಇವರಿಗೂ ಸಹ ಸಮಗ್ರ ಸಾಹಿತ್ಯಕ್ಕೆ ಅಂತಲೇ ಹೇಳ್ಬಹುದು. ಸೊ ಇಷ್ಟು ಬಂದು ಪಂಪ ಪ್ರಶಸ್ತಿಯ ವಿಜೇತರುಗಳಾಗಿರ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಕರ್ನಾಟಕ ರತ್ನ ಪ್ರಶಸ್ತಿಯ ಪುರಸ್ಕೃತರ ಪಟ್ಟಿ ಅಂತ ನೋಡ್ತಾ ಹೋಗೋಣ. ಸೊ ಕರ್ನಾಟಕ ರತ್ನ ಪ್ರಶಸ್ತಿಯ ಪುರಸ್ಕೃತರ ಅಂತ ನೋಡ್ತಾ ಹೋದಾಗ ನೋಡಿಲಿ 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನ, ಇದು ಸಹ ಕರ್ನಾಟಕದಲ್ಲಿ ಕೊಡ್ತಕ್ಕಂಥದ್ದು. ಇದು ಬಂದು 1991ರಲ್ಲಿ ಆರಂಭವನ್ನು ಮಾಡ್ತಕ್ಕಂಥದ್ದು. ಇದರಲ್ಲೂ ಸಹ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡವರು ಅಂತ ಹೇಳಿದ್ರೆ ಕುವೆಂಪುರವರೇ ಆಗಿರ್ತಾರೆ. ಸೊ ಇಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು 1992ರಲ್ಲಿ. ಬಟ್ ಇದನ್ನು ಆರಂಭ ಮಾಡಿದ್ದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಆರಂಭಿಸಿದ್ದು 1991, ಆದರೆ ಕುವೆಂಪುರವರಿಗೆ ಕೊಟ್ಟಿದ್ದು 1992ರಲ್ಲಿ. ಸೊ ಇದು ಸಹ ಅಷ್ಟೇ, ಪ್ರಶಸ್ತಿ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ಮಾಡಿದವ್ರಿಗೆ. ಸೊ ಪಂಪ ಪ್ರಶಸ್ತಿ ಬಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅಂದರೆ ಕರ್ನಾಟಕ ರತ್ನ ಬಂದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಸಾಮಾಜಿಕ ಆಗಿರ್ಬೋದು, ಸೇವೆ ಆಗಿರ್ಬೋದು, ಶಾಂತಿ ಆಗಿರ್ಬೋದು, ಅಥವಾ ಒಂದು ಸಾಹಿತ್ಯಕ್ಕೆ ಆಗಿರ್ಬೋದು. ಇಟ್ ಮೀನ್ಸ್ ಅವರ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರ ಒಂದು ಕೊಡುಗೆ ಹೇಗಿರುತ್ತೋ, ಅವರ ಒಂದು ಈ ಒಂದು ಸಾಹಿತ್ಯಕ್ಕೆ ಏನು ಉಡುಗೊರೆಯನ್ನು ಕೊಟ್ಟಿರ್ತಾರೋ, ಸೊ ಅದನ್ನು ನೋಡಿ ಗಮನದಲ್ಲಿ ಇಟ್ಕೊಂಡು ಯಾರಿಗೆ ಬೇಕಾದ್ರೂ ಕನ್ನಡದಲ್ಲಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ಪಡ್ಕೊಂಡವರು ರಾಷ್ಟ್ರಕವಿ ಕುವೆಂಪುರವರು. ನೋಡಿ ಇದರ ಪ್ರಕಾರ ನೋಡ್ತಾ ಹೋದರೆ ಕುವೆಂಪುಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 1992ರಲ್ಲಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ನೆಕ್ಸ್ಟು ಸೊ ಲಾಸ್ಟ್ ಒಂದು ಕೇಳಿದ್ರು, ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಎರಡು ಆಪ್ಷನ್ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಕನ್ಫ್ಯೂಷನ್ ಏನಂತಾನೆ 1992ರಲ್ಲಿ ಇಬ್ಬರಿಗೂ ಸಹ ಸಿಗ್ತಾ ಹೋಗುತ್ತೆ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು. ಆದರೆ ಪ್ರಶ್ನೆ ಏನಂತ ಹೇಳಿದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯ ಮೊದಲ ವಿಜೇತರು ಯಾರು ಅಂತ ಕೇಳ್ತಾರೆ. ಇಲ್ಲಿ ಕುವೆಂಪುರವನ್ನೇ ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಕುವೆಂಪುಗೆ 1992ರಲ್ಲಿ ಸಿಗ್ತಕ್ಕಂಥ, ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚಲನಚಿತ್ರದಲ್ಲಿ 1992ರಲ್ಲೇ ಸಹ ಇವ್ರಿಗೂ ಸಿಗ್ತಕ್ಕಂಥದ್ದು. ಆದರೆ ಇವ್ರನ್ನ ಎರಡನೇದಾಗಿ ಪರಿಗಣನೆಗೆ ತಗೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಎಸ್ ನಿಜಲಿಂಗಪ್ಪ ಇವರು ಬಂದು ರಾಜಕೀಯ 1999ರಲ್ಲಿ ಪಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ CNR ರಾವ್, ನಿಮ್ಗೆ ಗೊತ್ತಿರಬಹುದು, CNR ರಾವ್ ಫಿಸಿಕ್ಸಲ್ಲಿ ಬರ್ತಕ್ಕಂಥದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 2000ರಲ್ಲಿ ಪಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ದೇವಿ ಪ್ರಸಾದ್ ಶೆಟ್ಟಿ ಬಂದು ವೈದ್ಯಕೀಯ 2001ರಲ್ಲಿ ಪಡ್ಕೊಳ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಭೀಮಸೇನ್ ಜೋಶಿ ಬಂದು ಸಂಗೀತಕ್ಕೆ ಸಂಬಂಧಪಟ್ಟಂತೆ 2005ರಲ್ಲಿ ಪಡ್ಕೊಳ್ತಾರೆ. ಆ್ಯಂಡ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಸಾಮಾಜಿಕ ಸೇವೆಗೋಸ್ಕರ 2007ರಲ್ಲಿ ಸಿಗ್ತಕ್ಕಂಥದ್ದು. ದೇ ಜವರೇಗೌಡರು ಬಂದು ಸಾಹಿತ್ಯಕ್ಕೋಸ್ಕರ 2008ರಲ್ಲಿ ಪಡ್ಕೊಳ್ತಾರೆ. ಆ್ಯಂಡ್ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಬಂದು ಸಾಮಾಜಿಕ ಸೇವೆಗೆ 2009ರಲ್ಲಿ ಪಡ್ಕೊಳ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟು ಪುನೀತ್ ರಾಜ್ಕುಮಾರ್ ಇವರೇ ಲಾಸ್ಟಲ್ಲಿ ಪಡ್ಕೊಳ್ತಕ್ಕಂಥದ್ದು. ಪುನೀತ್ ರಾಜ್ಕುಮಾರ್ ಸಿನಿಮಾ ಹಾಗೂ ಸಾಮಾಜಿಕ ಸೇವೆಗೋಸ್ಕರ 2021ರಲ್ಲಿ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು, ಸೊ ಇವರು ಮರಣೋತ್ತರ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಸೊ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಅವಧನೆ, ಅದಾದ ನಂತರ ಯಾರಿಗೂ ಸಿಕ್ಕಿಲ್ಲ ಅದನ್ನು.
ಸೊ 2021 ಅಂತ ಹೇಳ್ಬೋದು. ಆ್ಯಂಡ್ ಇದು ಬಂದು ಮರಣೋತ್ತರವಾಗಿ ಕೊಡ್ತಕ್ಕಂಥದ್ದು ಸಿನಿಮಾ ಹಾಗೂ ಸಾಮಾಜಿಕ ಸೇವೆಗೋಸ್ಕರ ಸಿಗ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇಷ್ಟು ಬಂದು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಯಾರ್ಯಾರು. ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ನೋಡ್ತಾ ಹೋದಾಗ ಮೇಯ್ನಾಗಿ ಇದು ಎಲ್ಲ ರಂಗದಲ್ಲೂ ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಕನ್ನಡಕ್ಕೆ ಬಂದಂತಹ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಹೇಳಿದ್ರೆ ವಿ ಶಾಂತಾರಾಮ್. ಸೊ ಇಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿ ಶಾಂತಾರಾಮ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಚಿತ್ರನಟ ಅಂತ ಕೇಳಿದರೆ ಚಿತ್ರನಟ ಬಂದು ಡಾಕ್ಟರ್ ರಾಜ್ಕುಮಾರ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಛಾಯಾಗ್ರಾಹಕ ಅಂದರೆ ವಿ ಲೆ ಮೂರ್ತಿರವರು. ಸೊ ಇದು ಕನ್ನಡಿಗರಿಗೆ ಸಂಬಂಧಪಟ್ಟಂಥ ವಿಷಯ. ಸೊ ದಾದಾ ಸಾಹೇಬ್ ಫಾಲ್ಕೆ ಬೇರೆ ಇದರಲ್ಲಿ ಬೇರೆ ಭಾಷೆಗಳು ತುಂಬ ಜನ ಬರ್ಕೊಂಡಿದ್ದಾರೆ. ಆದರೆ ಕನ್ನಡಕ್ಕೆ ಬಂದಿರ್ತಕ್ಕಂಥ ಒಟ್ಟು 3, ಅದರಲ್ಲಿ ವಿ ಶಾಂತಾರಾಮ್ ಮೊದಲು, ಅದಾದ ನಂತರ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಸಿಕ್ಕಿದೆ. ಅಂದರೆ ನೆಕ್ಸ್ಟು ಛಾಯಾಗ್ರಾಹಕ ವಿ ಲೆ ಮೂರ್ತಿಯವ್ರಿಗೂ ಸಹ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳಿದ್ರೆ ಅದು ಸಹ ಜ್ಞಾನಪೀಠ ಪ್ರಶಸ್ತಿ ಸಹ ತುಂಬ ಭಾಷೆಗಳಿಗೆ ತುಂಬ ಜನಗಳಿಗೆ ಸಿಗ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕನ್ನಡಿಗರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಕನ್ನಡಿಗರಿಗೆ ಒಟ್ಟು ಬಂದಿರತಕ್ಕಂಥದ್ದು ಎಷ್ಟು? 8. ಸೊ 8 ಬಂದಿರತಕ್ಕಂಥದ್ದು. ಸೊ ಅದರಲ್ಲಿ ಫಸ್ಟ್ಗೆ ಬರ್ತಕ್ಕಂಥದ್ದು ಕುವೆಂಪುರವ್ರಿಗೆ 1967ರಲ್ಲಿ ಕೃತಿ ಅಂತ ಹೇಳಿದ್ರೆ ಶ್ರೀರಾಮಾಯಣ ದರ್ಶನಂ. ಇದೊಂದು ಮಹಾಕಾವ್ಯ ಆಗಿರುತ್ತೆ. ಇದಕ್ಕೆ ಸೊ ನಾವು ಲಾಸ್ಟ್ ನೋಡಿದ್ವಿ ಪಂಪ ಪ್ರಶಸ್ತಿ ಸಿಕ್ಕಿದೆ. ಆ್ಯಂಡ್ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯು ಸಹ ಸಿಕ್ಕಿದೆ 1967ರಲ್ಲಿ. ಇದನ್ನು ಸಹ ಕೇಳ್ತಾರೆ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಮತ್ತು ಆ ಒಂದು ಜ್ಞಾನಪೀಠ ಪ್ರಶಸ್ತಿ ತಂದುಕೊಂಡಂಥ ಕೃತಿ ಯಾವುದು ಅಂತ ಕೇಳ್ಬೋದು, ಅಥವಾ ಇದು ಎಂತಹ ಕಾವ್ಯ ಅಂತ ಕೇಳ್ಬೋದು, ಅಥವಾ ಈ ಒಂದು ಕೃತಿಯನ್ನು ಬರೆದವರ ಲೇಖಕರು ಯಾರು ಅಂತಲೂ ಸಹ ಕೇಳಬಹುದಾಗಿರುತ್ತೆ. ನೆಕ್ಸ್ಟ್ ದ ರಾ ಬೇಂದ್ರೆ ಬಂದು 1973ರಲ್ಲಿ 4 ತಂತಿ ಕೃತಿಗೆ ಬರ್ತಕ್ಕಂಥದ್ದು. ಶಿವರಾಮ್ ಕಾರಂತ್ ಬಂದು 1977ರಲ್ಲಿ ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಒಂದು ಕೃತಿಗೆ ದೊರೆಯುತ್ತೆ. ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬಂದು 1983ರಲ್ಲಿ ಪಡ್ಕೊಳ್ತಾರೆ. ಚಿಕ್ಕವೀರ ರಾಜೇಂದ್ರ ತುಂಬ ಇಂಪಾರ್ಟೆಂಟು, ಚಿಕ್ಕವೀರ ರಾಜೇಂದ್ರ. ನೆಕ್ಸ್ಟ್ ವಿ ಕೃ ಗೋಕಾಕ್ ಬಂದು 1990ರಲ್ಲಿ ಭಾರತ ಸಿಂಧು ರಶ್ಮಿ ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ನೆಕ್ಸ್ಟ್ ಯುವರ್ ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ ಇವರು ಮೂರು ಜನಕ್ಕೂ ಸಹ ಸಮಗ್ರ ಸಾಹಿತ್ಯ ಅಂತಕ್ಕಂಥ ಒಂದು ಸಮಗ್ರ ಸಾಹಿತ್ಯ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಇವ್ರು ಬರೆದಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯಕ್ಕೂ ಸೇರಿಸಿ ಒಂದು ಪ್ರಶಸ್ತಿ ಅಂತ ಹೇಳ್ಬಹುದು. ಸಮಗ್ರ ಸಾಹಿತ್ಯ. ಯುವರ್ ಅನಂತಮೂರ್ತಿ ಬಂದು 1994ರಲ್ಲಿ ಪಡ್ಕೊಳ್ತಾರೆ. ಗಿರೀಶ್ ಕಾರ್ನಾಡ್ ಬಂದು 1998ರಲ್ಲಿ, ಚಂದ್ರಶೇಖರ್ ಕಂಬಾರ ಬಂದು 2010ರಲ್ಲಿ. ಒಟ್ಟು ಬರ್ತಕ್ಕಂಥದ್ದು 8 ಜ್ಞಾನಪೀಠ ಪ್ರಶಸ್ತಿಗಳು ಈ ಒಂದು ಕನ್ನಡಕ್ಕೆ ಸಿಗ್ತಕ್ಕಂಥದ್ದು. ಸೊ ಅಂಡ್ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಕನ್ನಡಕ್ಕೆ ಆಯಿತು. ಅದಾದ ನಂತರ ಈಗ ಒಟ್ಟು 58 ಪ್ರಶಸ್ತಿಗಳನ್ನು ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಒಟ್ಟು 58 ಇದಕ್ಕೂ. ಸೊ ಅದರಲ್ಲಿ 57ನೇ ಬಂದು ದಾಮೋದರ್ ಮೌಜೋ ಕೊಂಕಣಿ ಮತ್ತು 58ನೇ ಬಂದು ರಾಮಭದ್ರಾಚಾರ್ಯ ಸಂಸ್ಕೃತ ಮತ್ತು ಗುಲ್ಜಾರ್ ಬಂದು ಉರ್ದು. ಸೊ ಇದು ಈಗ ರೀಸೆಂಟಾಗಿ ಲಾಸ್ಟ್ 2023-24ರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿಗಳು ಅಂತ ಹೇಳ್ಬಹುದು. ದಾಮೋದರ್ ಮೌಜೋ ಕೊಂಕಣಿ ಮತ್ತು ರಾಮಭದ್ರಾಚಾರ್ಯ ಸಂಸ್ಕೃತ ಮತ್ತು ಗುಲ್ವಾರ ಉರ್ದು ಅಂತ. ಗುಲ್ವಾರ ಅವರು ಬಂದು ಉರ್ದುನವರು, ರಾಮಭದ್ರಾಚಾರ್ಯ ಬಂದು ಸಂಸ್ಕೃತದವರು, ದಾಮೋದರ್ ಮೌಜೋ ಬಂದು ಕೊಂಕಣಿಯವರು. ಸೊ ಇವರಿಗೆ ಈಗ ರೀಸೆಂಟಾಗಿ ಲಾಸ್ಟಾಗಿ ಸಿಕ್ಕಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಗಳು ಆಗಿರುತ್ತೆ. ಸೊ ಇದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಾಲ ಸಾಹಿತ್ಯ ಪುರಸ್ಕಾರ ಅಂತಕ್ಕಂಥದ್ದು ಇದು ಸಹ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಪುರಸ್ಕಾರ ಆಗಿರುತ್ತೆ. ಇಲ್ಲಿ ಬಾಲ ಸಾಹಿತ್ಯ ಪುರಸ್ಕಾರ ಮತ್ತು ಯುವ ಪುರಸ್ಕಾರ. ಓಕೆ, ಸೊ ಬಾಲ ಸಾಹಿತ್ಯ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಎರಡೂ ಇಂಪಾರ್ಟೆಂಟೇ. ಸೊ ಇದು ಕಡ್ಡಾಯ ಕನ್ನಡಕಾರ ಕೇಳ್ಬೋದು, ಅಥವಾ ಸಾಮಾನ್ಯ ಕನ್ನಡ ಏನು ಬರುತ್ತೆ PDO ವಿಲೇಜ್ ಅಕೌಂಟೆಂಟು ಬೇರೆ FDST ಯಾವುದಕ್ಕಾದ್ರೂ ಸಹ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಬಾಲ ಸಾಹಿತ್ಯ ಪುರಸ್ಕಾರ ಬಂದು ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಚೂಮಂತ್ರಯ್ಯನ ಕಥೆಗಳು ಅಂತಕ್ಕಂಥ ಒಂದು ಸಣ್ಣ ಕಥೆಗಳಿಗೆ ಬಾಲ ಸಾಹಿತ್ಯ ಪುರಸ್ಕಾರವನ್ನು 2024ರಲ್ಲಿ ಕೊಡ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಚೂಮಂತ್ರಯ್ಯನ ಕಥೆಗಳು ಎಂತಹ ಕಥೆ ಅಂತ ಕೇಳ್ಬೋದು, ಅಥವಾ ಯಾರು ಬರೆದಿದ್ದು ಅಂತ ಕೇಳ್ಬೋದು, ಅಥವಾ ಬಾಲ ಸಾಹಿತ್ಯ ಪುರಸ್ಕಾರ ಯಾರು ಲಭಿಸಿದೆ ಅಂತ ಕೇಳ್ಬೋದು, ಅಥವಾ ಈ ಒಂದು ಕೃಷ್ಣಮೂರ್ತಿ ಬಿಳಿಗೆರೆ ಅವರಿಗೆ ಬಾಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ, ಆದರೆ ಯಾವ ಒಂದು ಕೃತಿಗೆ ಅಂತ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ 2024 ಯಾರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಶ್ರುತಿ BR ಅಂತಕ್ಕಂಥವ್ರು. ಇವ್ರ ಒಂದು ಕೃತಿ ಅಂತ ಹೇಳಿದ್ರೆ ಶೂನ್ಯ ಸಮತೋಲನ ಅಂತಕ್ಕಂಥ ಒಂದು ಕವನ. ಓಕೆ, ಸೊ ಇಲ್ಲಿ ಚೂಮಂತ್ರಯ್ಯನ ಕಥೆಗಳು ಬಂದು ಸಣ್ಣ ಕಥೆಗಳು, ಸಮತೋಲನ ಶೂನ್ಯ ಸಮತೋಲನ ಅಂತಕ್ಕಂಥದ್ದು ಒಂದು ಕವನ ಆಗಿರುತ್ತೆ. ಸೊ ಇದಕ್ಕೆ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ 2024ರ ಪ್ರಶಸ್ತಿ ಸಿಗ್ತಕ್ಕಂಥದ್ದಾಗುತ್ತೆ. ಶ್ರುತಿ BR ಅವರ ಕೃತಿ ಬಂದು ಶೂನ್ಯ ಸಮತೋಲನ. ಓಕೆ, ಇದಕ್ಕೆ ಸಿಕ್ಕತಕ್ಕಂಥ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ನು. ಸೊ ಎಕ್ಸಾಮಲ್ಲಿ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಕ್ವಶನ್ಸ್ ಬರಬಹುದು.